ದಯಮಾಡಿ ಕ್ಷತ್ರಿಯ ತಂಡದ 12ನೇ ಆಟಗಾರ ವೇದಿಕೆಗೆ ಆಗಮಿಸಬೇಕು. ಒಂದು ರನ್ನಿನ ಯಶಸ್ವಿ ಓಟ ಸಂಪೂರ್ಣವಾಗ್ತಾ ಇದೆ. ಶರತ್ ಮತ್ತು ಗಿರೀಶ್. ಈಗ ಸ್ಟ್ರೈಕರ್ನಲ್ಲಿ ಶರತ್. ಮತ್ತೊಂದು ಎಸೆತ ಇದೀಗ ಬಲರಾಮ್ ರವರಿಂದ. ಚುಕ್ಕಿ ಎಸೆತ, ಯಾವುದೇ ರನ್ನಿನ ಸೇರ್ಪಡೆ ಆಗ್ತಾ ಇಲ್ಲ. ಮತ್ತೊಂದು ಉತ್ತಮ ಜಾಣ್ಮೆಯುತ ಬ್ಯಾಟಿಂಗ್ ಪ್ರದರ್ಶನ ಶರತ್ ರವರಿಂದ. 1 ರನ್ ಸೇರ್ಪಡೆಯಾದಂತಹ ಹೊಡೆತ. ಆರಂಭಿಕ ಹಂತದಲ್ಲಿ ಎರಡೂ ತಂಡಗಳು ಒಂದು ಉತ್ತಮ ಆಶಾದಾಯಕ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದು ಪಾಯಿಂಟ್ ನಲ್ಲಿ ಹೊಡೆತದ ಮುಖೇನ 1 ರನ್ ಸೇರ್ಪಡೆಯಾಗ್ತಾ ಇದೆ. ಶಿರಾ ಗ್ರಾಮಾಂತರ ಪರಿಸರದ ಅತ್ಯುತ್ತಮ ಆಟಗಾರರ ಸಮ್ಮಿಲನ ಪಿಸಿಸಿ. ಉತ್ತಮ ಆಟಗಾರರು ಕೂಡ ಈ ತಂಡದಲ್ಲಿದ್ದಾರೆ. ಎಳೆದು ಬಾರಿಸಿದ್ರು, ಸೀಮಾ ರೇಖೆಯತ್ತ ಚೆಂಡು ಪ್ರವೇಶಿಸದೆ ಒಂದು ಅತ್ಯುತ್ತಮ ರಕ್ಷಣಾತ್ಮಕ ಕ್ಷೇತ್ರ ರಕ್ಷಣೆ ಮಂಜುರವರಿಂದ ಸಾಗಿ 2 ರನ್ ಸೇರ್ಪಡೆಯಾಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಬಲರಾಮ್ ರವರಿಂದ ಅತ್ಯುತ್ತಮ ಒಂದು ಬೌಲಿಂಗ್ ದಾಳಿ ನಡೀತಾ ಇದೆ. ಎಳೆದು ಬಾರಿಸಿದ್ರು, ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಮ್ಮೆ 2 ರನ್ ಸೇರ್ಪಡೆ ಆಗ್ತಾ ಇದೆ. ಒಂದು ಓವರ್ನ ಮುಕ್ತಾಯ ಕಂಡುಕೊಳ್ತಾ ಇದೆ ಪಂದ್ಯ. ತಂಡದ ಒಟ್ಟು ಮೊತ್ತ 7. ಬೌಲಿಂಗ್ ಹ್ಯಾಂಡ್ ಬದಲಾಗುತ್ತಾ 2ನೆಯ ಓವರ್ನ ದಾಳಿಗೆ ಸಜ್ಜಾಗಿದ್ದಾನೆ. ಶಿರಾ ಕಂಡ ಉದಯೋನ್ಮುಖ ಆಟಗಾರರಲ್ಲಿ ಒಬ್ಬನಾದಂತಹ ತರಹೇವಾರಿ ಹೊಡೆತಗಳ ಮೂಲಕ ಮದಕನಹಳ್ಳಿಯ ಯುವ ಚೈತನ್ಯವನ್ನ ರೂಪಿಸಿದಂತಹ ರಂಗನಾಥ ಇದೀಗ 2ನೇ ಓವರ್ನ ದಾಳಿಯಲ್ಲಿ. ಗಿರೀಶ್ ಮತ್ತು ಶರತ್ ಉತ್ತಮ ಹೊಂದಾಣಿಕೆಯ ಜೊತೆಯಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಳೆದು ಬಾರಿಸಿದ್ರು, ಚೆಂಡು ದಾಂಡಿಗೆ ಯಾವುದೇ ಸಂಬಂಧವಿಲ್ಲದೆ ಗೂಟ ರಕ್ಷಕನ ಕೈಯಲ್ಲಿ ಸೇರಿದ್ದರಿಂದ ಯಾವುದೇ ರನ್ ಸೇರ್ಪಡೆಯಾಗ್ತಾ ಇಲ್ಲ. ಮತ್ತೊಮ್ಮೆ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ ಗಿರೀಶ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸಾಗ್ತಾ ಇದೆ ರಂಗನಾಥ್ ರವರಿಂದ. ಪಿಸಿಸಿ ತಂಡದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದಂತಹ ಆ ಭಾಗದ ಮೂರ್ತಿ, ಪಾಂಡುರಂಗ, ಶ್ರೀಧರ್ ಇನ್ನು ಮುಂತಾದ ಅತ್ಯುತ್ತಮ ಆಟಗಾರರ ಪ್ರದರ್ಶನ ಸಾಗ್ತಾ ಇದೆ. ಸಿಕ್ಸರ್. ದಯಮಾಡಿ
ಸಂಘಟಕರಲ್ಲೊಬ್ಬರಾದಂತಹ ರವಿರಾಜ್ ರವರ ಆಪ್ತರು ಆಗಿರುವಂತಹ ಕಲ್ಲೇಶ್ ರವರು ವೇದಿಕೆಗೆ ಆಗಮಿಸಬೇಕು. ಮತ್ತೊಮ್ಮೆ ಎಳೆದು ಬಾರಿಸಿದ್ರು. 2 ರನ್ನಿನ ಯಶಸ್ವಿ ಸಂಪೂರ್ಣ ಓಟ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿಯ ಕಾರಣ ಓಟಗಳು ಹೆಚ್ಚುತ್ತಿವೆ. ಮತ್ತೊಮ್ಮೆ ಒಂದು ಉಚಿತವಾದ ರನ್ನೊಂದನ್ನು ಸೇರ್ಪಡೆ ಮಾಡಿಕೊಡ್ತಾ ಇದ್ದಾನೆ ರಂಗನಾಥ ವೈಡ್ನ ಮೂಲಕ. ಮತ್ತೊಂದು ಚುಕ್ಕಿ ಚೆಂಡಾಗಿ ಪರಿವರ್ತನೆಯ ಕಾರಣ ಯಾವುದೇ ರನ್ನಿನ ಸೇರ್ಪಡೆಯಾಗ್ತಾ ಇಲ್ಲ. ದಯಮಾಡಿ ಶಿವಮೊಗ್ಗ ತಂಡದ 12ನೇ ಆಟಗಾರ ವೇದಿಕೆಗೆ ಆಗಮಿಸಬೇಕು. ನಿಮಗಿದು ಅಂತಿಮ ಕರೆ. ಬಲವಾದ ಹೊಡೆತ. ಬೌಂಡರಿ ಚೌಕ ಎನ್ನುವ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ಇದೀಗ 2 ಓವರ್ಗಳ ಸಂಪೂರ್ಣತೆ. ತಂಡದ ಒಟ್ಟು ಮೊತ್ತ 20. ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಪ್ರೋತ್ಸಾಹಕರಿಗೆ ಈ ದಿನ ಈ ಒಂದು ಪಂದ್ಯದ ನಂತರ ಈ ಒಂದು ಐತಿಹಾಸಿಕ ಬೋವಿ ಯುವ ಸಮ್ಮಿಲನದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹ ಎಲ್ಲ ಕೊಡುಗೆ ದಾನಿಗಳನ್ನು ಕೂಡ ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಆ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಬೇಕು ಎನ್ನುವ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಇದೀಗ ಶ್ರೀಧರ್ ಶಿರಾ ಗ್ರಾಮಾಂತರ ಪರಿಸರದಲ್ಲಿ ಸಾಕಷ್ಟು ಪಂದ್ಯಾಟಗಳನ್ನ ಗೆಲ್ಲಿಸಿಕೊಟ್ಟಂತಹ ಆಟಗಾರ ಶ್ರೀಧರ್ ಅವರು ಇದೀಗ 3ನೇ ಓವರ್ನ ಬೌಲಿಂಗ್ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಕಾದು ನೋಡೋಣ ಯಾವ ರೀತಿಯ ಒಂದು ಆಟ ಸಾಗುತ್ತೋ. ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ ಸಾಗ್ತಾ ಇದೆ. ಇದರಿಂದಾಗಿ ಹೆಚ್ಚುವರಿ ಓಟದ ಅವಕಾಶವನ್ನ ಎದುರಾಳಿ ತಂಡಕ್ಕೆ ನೀಡ್ತಾ ಇದ್ದಾರೆ. 1 ರನ್ ಸೇರ್ಪಡೆ ಆಗ್ತಾ ಇದೆ. ಉತ್ತಮವಾದ ಜಾಣ್ಮೆಯ ಸ್ಪೆಲ್ ಅಂತಾನೆ ಹೇಳ್ಬೋದು ಶ್ರೀಧರ್ ಅವರಿಂದ. ಮತ್ತೊಂದು ರಿವರ್ಸ್ ಹೊಡೆತ 1 ರನ್ನಿಗಷ್ಟೇ ಸೀಮಿತವಾಗ್ತಾ ಇದೆ. 2ಕ್ಕೆ ಪ್ರಯತ್ನ, 2 ಕೂಡ ಸಂಪೂರ್ಣವಾಗಿದೆ. ಇದರಿಂದಾಗಿ 2 ರನ್ ಸೇರ್ಪಡೆ ಆಗ್ತಾ ಇದೆ. ಈ ಒಂದು ಬೋವಿ ಯುವ ಸಂಗಮದ ಮುಂದಿನ ಪಂದ್ಯಾಟ ಶಿವಮೊಗ್ಗ ಭಾಗದ ಯುವ ಮುಖಂಡರು, ಉದ್ಯಮಿಗಳು, ಶ್ರೀಯುತ ಈಶ್ವರಪ್ಪರವರ ಆಪ್ತ ಸಹಾಯಕರಾಗಿರ್ತಂತ ಸಂತೋಷ್ ಹೊಳಲೂರವರ ನೇತೃತ್ವದಲ್ಲಿ ಮುಂದಿನ ಬಾರಿ ಆವೃತ್ತಿ 4 ಆಗಿ ಇತಿಹಾಸದ ಪುಟ ಸೇರ್ತಾ ಇದೆ. ಬಲವಾದ ರಿವರ್ಸ್ ಹೊಡೆತದ ಮುಖೇನ ಇದೀಗ ಜಾಣ್ಮೆಯ ಹೊಡೆತವೊಂದನ್ನ ಗಿರೀಶ್ ತಮ್ಮ ಖಾತೆಗೆ ಸೇರಿಸ್ಕೊಳ್ತಾ ಇದ್ದಾರೆ ಸಿಕ್ಸರ್ ಮೂಲಕ. ದಯಮಾಡಿ ಬಾಲ್ ಒಂದನ್ನ ತೀರ್ಪುಗಾರರಿಗೆ ನೀಡಬೇಕು.
ಸಾಕಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳನ್ನು ನೋಡುವಾಗ ಈ ರೀತಿಯ ಅಮೋಘ ಸಿಕ್ಸರ್ಗಳನ್ನು ಬಾರಿಸುವಂತ ಪ್ರಕ್ರಿಯೆಯಲ್ಲಿ ನಮ್ಮ ಸಮುದಾಯದವರು ಕೂಡ ಯಾವುದೇ ಆಟಕ್ಕೂ ಕಮ್ಮಿ ಇಲ್ಲ ಎನ್ನುವ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ನಿಜಕ್ಕೂ ಬೋವಿ ಯುವ ಸಂಗಮ ಹೆಮ್ಮೆ ಎನ್ನುವ ಒಂದು ಕ್ರೀಡೆ ಅನ್ನುವುದನ್ನ ಮನಸ್ಥಿತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಮತ್ತೊಂದು ಬಲವಾದ ಹೊಡೆತ, ಸಕಾರಾತ್ಮಕ ಕ್ಷೇತ್ರ ರಕ್ಷಣೆ ಮೂಲಕ 1 ರನ್ನಿಗಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೊಂದು ಜವಾಬ್ದಾರಿಯುತ ಎಸೆತ ಅಂತಾನೆ ಹೇಳ್ಬೋದು. 3 ಓವರ್ಗಳ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ ಪಂದ್ಯ. ಇಲ್ಲಿಯವರೆಗೆ ಶಿವಮೊಗ್ಗ ತಂಡ 30 ರನ್ ಅನ್ನ ತಮ್ಮ ಖಾತೆಗೆ ಜಮಾ ಮಾಡಿಕೊಂಡಿದೆ. ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ ಯಶಸ್ವಿ ಆಟ ಪ್ರದರ್ಶಿಸಿದ 15 ಆಟಗಾರರನ್ನ ನಾವು ಆಯ್ಕೆ ಮಾಡಿಕೊಂಡು ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ಪ್ರವೇಶವನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬೋವಿ ಸಮುದಾಯದ 15 ಆಟಗಾರರ ಸಮ್ಮಿಲನದ ಮುಖೇನ ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶವನ್ನ ನಾವು ನೀಡ್ತಾ ಇದ್ದೇವೆ. ಅಗಲವಾದ ಎಸೆತ ಎನ್ನುವ ಒಂದು ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ಅತ್ಯುತ್ತಮ ಓವರ್ ನಿಭಾಯಿಸಿದಂತಹ ಬಲರಾಮ ಇದೀಗ ಹೆಚ್ಚುವರಿ ರನ್ ಅನ್ನು ನೀಡ್ತಾ ಇದ್ದಾನೆ. ಬಲವಾದ ಹೊಡೆತ, ಕ್ಯಾಚ್ ಆಗುವಂತಹ ಸಾಧ್ಯತೆ. ಕ್ಯಾಚ್, ಕೈ ಚೆಲ್ಲದೆ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾನೆ ಪಿಸಿಸಿ ತಂಡದ ಆಟಗಾರ. ಹಾಗಾಗಿ ವಿಕೆಟ್ ಪತನವಾಗ್ತಾ ಇದೆ. ಗಿರೀಶ್ ಇಲ್ಲಿಯವರೆಗೆ ಸಕಾರಾತ್ಮಕ ಆಟವನ್ನ ಪ್ರದರ್ಶನ ಮಾಡಿ ಮತ್ತೊಬ್ಬ ಆಟಗಾರನಿಗೆ ಅವಕಾಶವನ್ನ ನೀಡ್ತಾ ಇದ್ದಾರೆ ಗಿರೀಶ್. ಮುಂದಿನ ಆಟಗಾರನಾಗಿ ಅಂಕಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ದೇವು. ಬೋಲ್ಡ್ ಅತ್ಯುತ್ತಮ ಜಾಣ್ಮೆಯ ಎಸೆತದ ಮುಖೇನ ಮತ್ತೊಂದು ವಿಕೆಟ್ ಕಬಳಿಸ್ತಾ ಇದ್ದಾರೆ ಬಲರಾಮ. ಶಿವಮೊಗ್ಗ ಕ್ಷತ್ರಿಯ ತಂಡವನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಸಾಗ್ತಾ ಇದೆ ಬಲರಾಮನಿಂದ. ಮತ್ತೋರ್ವ ಆಟಗಾರನಾಗಿ ಅಂಕಣದತ್ತ ಸಂತು. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಯಾಟ್ರಿಕ್ ಅವಕಾಶವನ್ನ ಬಲರಾಮ ಪಡೆದುಕೊಳ್ತಾನೋ ಇಲ್ವೋ ಕಾದು ನೋಡೋಣ. ಹ್ಯಾಟ್ರಿಕ್, ಅತ್ಯುತ್ತಮ ಒಂದು ಕಮೆಂಟರಿ ಸೂಚನೆಯನ್ನ ಅತ್ಯುತ್ತಮ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾನೆ ಬಲರಾಮ. ತನಗೆ ಒದಗಿ ಬಂದಂತಹ ಒಂದು ಅವಕಾಶವನ್ನ ಕೈ ಚೆಲ್ಲದೆ ತನ್ನ ಜಾಣ್ಮೆಯುತ ಪ್ರದರ್ಶನ ತೋರಿ ಇದೀಗ ಈ ಒಂದು ಪಂದ್ಯಾಟದ ಪ್ರಮುಖ ಆಟಗಾರರಲ್ಲಿ ಒಬ್ಬನಾಗ್ತಾ ಇದ್ದಾನೆ. ಮುಂದಿನ ಆಟಗಾರನಾಗಿ ಕ್ಷತ್ರಿಯ ತಂಡದ ಮನು
ಸ್ಕ್ರೀಸ್ನಲ್ಲಿ. ನಾಲ್ಕನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮನು ಸ್ಕ್ರೀಸ್ನಲ್ಲಿ. ಮತ್ತೊಂದು ಎಸೆತ ಇದೀಗ ಬಲರಾಮನಿಂದ. ಮಿಡಾನ್ ಅತ್ತ ಚೆಂಡು 1 ರನ್ನಿಗಷ್ಟೇ ಸೀಮಿತವಾಗ್ತಾ ಇದೆ. ಉತ್ತಮ ಸದಭಿರುಚಿಯ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ ಮೂರ್ತಿ ಅವರಿಂದ. ಮತ್ತೊಂದು ಚುಕ್ಕಿ ಎಸೆತ, ಜಾಣ್ಮೆ ಎಸೆತ, ಪರಿಣಾಮಕಾರಿ ಎಸೆತ ಬಲರಾಮನಿಂದ. ನಾಲ್ಕು ಓವರ್ಗಳ ಸಂಪೂರ್ಣತೆ ಕಂಡು ಇದೀಗ 33 ರನ್ನಿನ ಒಂದು ಮೊತ್ತವನ್ನ ತಮ್ಮ ಖಾತೆಗೆ ಜಮಾ ಮಾಡಿಕೊಂಡಿದೆ ಶಿವಮೊಗ್ಗದ ಕ್ಷತ್ರಿಯ ತಂಡ. ಇನ್ನೊಂದು ಓವರ್ನಲ್ಲಿ ಎಷ್ಟು ರನ್ ಕಲೆ ಹಾಕಿಕೊಳ್ಳುತ್ತೋ ಕಾದು ನೋಡೋಣ. ಈ ಒಂದು ಸಮಾರಂಭಕ್ಕೆ ಇದೀಗ ತಾನೇ ಆಗಮಿಸಿದಂತಹ ಈ ಒಂದು ಯಶಸ್ವಿ ಪಂದ್ಯಾಟದ ಪ್ರಮುಖ ರೂವಾರಿಗಳು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಚಿಕ್ಕಂದವಾಡಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಂತಿಮ ಓವರ್ನ ಒಂದು ಪಂದ್ಯಾಟ ಸಾಗ್ತಾ ಇದೆ. ಮೂರ್ತಿ ತುಮಕೂರು ಪರಿಸರದ ಅತ್ಯಂತ ಯಶಸ್ವಿ ಆಟಗಾರನಾಗಿ ಗುರುತಿಸಿಕೊಂಡಂತಹ ಹಿರಿಯ ಆಟಗಾರ. ಸಿಕ್ಸರ್, ಫೋರಾ, ಕ್ಷಮೆ ಇರಲಿ, 4 ರನ್ ಎನ್ನುವ ಒಂದು ಸೂಚನೆಯನ್ನು ರವಾನಿಸಿದೆ ತೀರ್ಪುಗಾರರು. ಐದನೇ ಓವರ್ನ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಂದು ಎಸೆತ, ಮತ್ತೊಂದು ತರವಲ್ಲದ ಎಸೆತವಾಗಿ ಕ್ಷೇತ್ರ ರಕ್ಷಕ ಕೈ ಚೆಲ್ಲುವ ಮೂಲಕ ರನ್ನಿಗಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಎಷ್ಟು ಓಟಗಳು ಅನ್ನುವುದನ್ನ ಸೂಚನೆ ಕೊಡಬೇಕು. 1. ದಯಮಾಡಿ ತೀರ್ಪುಗಾರರು ಸೂಚನೆಯನ್ನ ನೀಡಬೇಕು. ಕಳೆದ ಚೆಂಡಿನಲ್ಲಿ ತೀರ್ಪುಗಾರರು ದಯಮಾಡಿ ಅಂಕಿಅಂಶ ಪಟ್ಟಿಗೆ ತಮ್ಮ ತೀರ್ಮಾನವನ್ನ ನೀಡಬೇಕು. ಇಲ್ಲಿಗೆ ಅಂಪೇರ್ ರನ್ ಇದೆಯಾ? ಅಂಪೇರ್ ಥರ್ಡ್ ಅಂಪೈರ್ಗೆ
ಈ ಒಂದು ಕಳೆದ ಚೆಂಡಿನ ತೀರ್ಪುಗಾರಿಕೆಯನ್ನ ಥರ್ಡ್ ಅಂಪೈರ್ಗೆ ಸೂಚನೆ ಕೊಡ್ತಾ ಇದ್ದಾರೆ ತೀರ್ಪುಗಾರರು. ದಯಮಾಡಿ ತಮ್ಮ ತೀರ್ಮಾನವನ್ನ ಥರ್ಡ್ ಅಂಪೈರ್ ಅವರು ತಿಳಿಸಬೇಕು. ಏನ್ ಬೇಡ ಅಂತೆ. ಓಕೆ, ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಕವರ್ಸ್ಗೆ ಹೊಡೆತ, 2 ರನ್ನಿನ ಯಶಸ್ವಿ ಸಂಪೂರ್ಣ ಓಟ ಸಾಗ್ತಾ ಇದೆ. ಮೂರು ರನ್ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಸಂಘಟಕರ ಪರವಾಗಿ ಒಂದು ಸೂಚನೆಯನ್ನ ರವಾನಿಸ್ತಾ ಇದ್ದೇವೆ. ಈ ಒಂದು ಪಂದ್ಯದ ನಂತರ ಈ ಬೋವಿ ಯುವ ಸಮ್ಮಿಲನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಕೊಡುಗೆ ದಾನಿಗಳಿಗೆ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ. ಪಂದ್ಯಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ತಂಡದ ಮಾಲೀಕರಿಗೆ, ಆಟಗಾರರಿಗೆ ಅಭಿನಂದನಾ ಪತ್ರ ಮತ್ತು ಈ ಭಾಗದ ಜನಪ್ರತಿನಿಧಿಗಳನ್ನ ಒಂದು ಅಭಿನಂದಿಸುವ ಕಾರ್ಯಕ್ರಮದ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕ್ಷಣದಲ್ಲಿ ಸಾಕ್ಷಿಯಾಗಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇವೆ. ಯಾರು ಕೂಡ ಪಂದ್ಯಾಟಗಳ ನಂತರ ಹೋಗಬಾರದು. ಬಲವಾದ ಹೊಡೆತದ ಮುಖೇನ ಯಾವುದೇ ಸಂಶಯವಿಲ್ಲದೆ 6 ರನ್ನಿನ ಸೇರ್ಪಡೆ ಮಾಡಿಕೊಡ್ತಾ ಇದ್ದಾನೆ ಶಿವಮೊಗ್ಗ ಕ್ಷತ್ರಿಯ ತಂಡದ ಆಟಗಾರ. ಮತ್ತೊಂದು ಸಿಕ್ಸರ್. 5ನೇ ಓವರ್ನಲ್ಲಿ ಸಾಕಷ್ಟು ದುಬಾರಿಯಾದಂತಹ ಕೊಡುಗೆ ಪಿಸಿಸಿ ತಂಡದಿಂದ ಸಾಗ್ತಾ ಇದೆ. ಸಮರ್ಪಕವಲ್ಲದ ಎಸೆತಗಳ ಮುಖೇನ ಹೆಚ್ಚು ಹೆಚ್ಚು ರನ್ ಅನ್ನ ನೀಡ್ತಾ ಒಂದು ಪ್ರಕ್ರಿಯೆ ಸಾಗ್ತಾ ಇದೆ. ಮತ್ತೊಂದು ಬಲವಾದ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿಯ ಕಾರಣ ಕೈಚೆಲ್ಲಿ ಉತ್ತಮ ಜೊತೆಯಾಟ ಸಾಗ್ತಾ ಇದೆ. ಔಟ್ ಔಟ್ ಎನ್ನುವ ಒಂದು ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ಈ ಇನ್ನಿಂಗ್ಸ್ನ ಎಲ್ಲ ಓವರ್ಗಳು ಅಂದರೆ 5 ಓವರ್ಗಳ ಸಂಪೂರ್ಣವಾಗಿ 56 ರನ್ನಿನ ಗುರಿಯನ್ನ ನೀಡ್ತಾ ಇದೆ ಪಿಸಿಸಿ ತಂಡಕ್ಕೆ ಶಿವಮೊಗ್ಗ ಕ್ಷತ್ರಿಯ ತಂಡ. ಈ ಒಂದು ಯಶಸ್ವಿ ಪಂದ್ಯಾಕೂಟಕ್ಕೆ ಹಗಲು ರಾತ್ರಿ ಈ ಒಂದು ವ್ಯವಸ್ಥಾಪಕರ ಜೊತೆಯಲ್ಲಿ ಶ್ರಮಿಸಿದಂತಹ ನಮ್ಮೆಲ್ಲರ ಹಿತೈಷಿಗಳು, ಸಮುದಾಯದ ಯುವ ಮುಖಂಡರು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಅಣ್ಣವರು ವೇದಿಕೆಯಲ್ಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕೂಡ ಮತ್ತಲವು ಮುಖಂಡರ ಸಮಕ್ಷಮದಲ್ಲಿ ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ, ಜನಪ್ರತಿನಿಧಿಗಳಿಗೂ, ಕೊಡುಗೆ ದಾನಿಗಳಿಗೂ, ಆಟಗಾರರಿಗೂ, ಮಾಲೀಕರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂತಹ ಒಂದು ಸಮಾರಂಭ ನಡೆಯುತ್ತೆ. ದಯಮಾಡಿ ಹಾಗೆ ಈ ಒಂದು ಪಂದ್ಯಾಟದಲ್ಲಿ ಪ್ರಖರತೆಯ ಬಿಸಿಲಿನಲ್ಲೂ ಈ ತಂಪಾದ ಗಾಳಿಯಲ್ಲೂ ತಮ್ಮ ಬದ್ಧತೆಯ ನಿಖರ ತೀರ್ಪುಗಳಿಗೆ ಹೆಸರುವಾಸಿಯಾಗಿರುವಂತಹ ಚಿತ್ರದುರ್ಗದ ಭೋಜಣ್ಣ ಮತ್ತು ರಾಜೀವಣ್ಣನವರು ಕೂಡ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಅಣ್ಣಯ್ಯ ಅವರು ಕೂಡ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಶ್ರೀಯುತ BK ಹನುಮಂತಪ್ಪ ಅವರು ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ
ಚಿತ್ರದುರ್ಗ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ಸಂಘಟಕರ ಪರವಾಗಿ ಸಮಸ್ತ ಬೋವಿ ಕುಲಬಾಂಧವರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಈ ಭಾಗದ ಅತ್ಯುತ್ತಮ ತಂಡವಾದಂತಹ ಈವ್ನಿಂಗ್ ಕ್ರಿಕೆಟರ್ಸ್ ತಂಡದ ರಘು ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಒಂದು ಪಂದ್ಯಾಟಕ್ಕೆ ತಮ್ಮ ಪ್ರೋತ್ಸಾಹಯುತ ತೃತೀಯ ಬಹುಮಾನವಾದಂತಹ 25,000ಗಳ ಧನ ಸಹಾಯದೊಂದಿಗೆ ಅತಿ ಹೆಚ್ಚಿನ ಸಮಯವನ್ನ ಪಂದ್ಯಾಟಕ್ಕೆ ನೀಡ್ತಾ ಇದ್ದಾರೆ. ಇಂತಹ ಯುವ ಮುಖಂಡರು ಈ ಭಾಗದಲ್ಲಿರುವಂತದ್ದು ನಮಗೆ ಹೆಮ್ಮೆಯ ವಿಚಾರ. ಅವರಿಗೆ ಶ್ರೀ ಗುರುಸಿದ್ದರಾಮೇಶ್ವರರ ಕೃಪಾ ಕಟಾಕ್ಷವಿರಲಿ ಅನ್ನೋ ಒಂದು ಆಶೀರ್ವಾದ ನೀಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಯಾರಾದರೂ ಸಿಕ್ಸರ್ ಬಾರಿಸಿದ್ರೆ ಮದ್ದಕನಹಳ್ಳಿಯ ಶಂಕರ್ ಅವರು ಒಂದು ಸಿಕ್ಸರ್ಗೆ 100 ರೂಪಾಯಿಗಳ ಒಂದು ಕೊಡುಗೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಯಶಸ್ವಿ ಪಂದ್ಯಾಟದ ಅನುಕೂಲಕ್ಕಾಗಿ ಅಂಕಣವನ್ನ ಸಿದ್ಧಪಡಿಸಿದಂತಹ ಪುಟ್ಟುಬಾಯ್ ದಯಮಾಡಿ ಬುಟ್ಟು ವೇದಿಕೆಗೆ ಆಗಮಿಸಬೇಕು. ಅವರಿಗೂ ಕೂಡ ಬುಟ್ಟು ಅವರಿಗೂ ಕೂಡ ನಾವು ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶಂಕರ್ ಅವರು ಈ ಒಂದು ಪಂದ್ಯಾಟದಲ್ಲಿ ಸಿಕ್ಸರ್ ಸಿಡಿಸುವ ಆಟಗಾರನಿಗೆ ಪ್ರತಿ ಸಿಕ್ಸರ್ಗೆ 100 ರೂಗಳ ಒಂದು ಕೊಡುಗೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಮತ್ತೊಮ್ಮೆ ಶಿವಮೊಗ್ಗ ತಂಡದ 12ನೇ ಆಟಗಾರ ವೇದಿಕೆಗೆ ಆಗಮಿಸಬೇಕು. ತಮ್ಮ ತಂಡದ ಆಟಗಾರರ ನಾಮಧೇಯವನ್ನ ಇಡೀ ವಿಶ್ವಕ್ಕೆ ಪಸರಿಸುವಂತಹ ಕಾರ್ಯಕ್ಕೆ ಸಹಕಾರ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ರಿವರ್ಸ್ ಹೊಡೆತದ ಮುಖೇನ ಬೌಂಡರಿ. ಆರಂಭಿಕ ಎಸೆತಗಾರನಾಗಿ ಜಯಣ್ಣ ಉತ್ತಮ ದಾಳಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದು ಎಸೆತಕ್ಕೆ ಸಿದ್ಧವಾಗಿದ್ದಾರೆ ಜಯಣ್ಣ. ಮತ್ತೊಂದು ರಿವರ್ಸ್ ಹೊಡೆತಕ್ಕೆ ಸಜ್ಜಾಗಿದ್ರು ವಿಫಲತೆಯ ಕಾರಣ ಯಾವುದೇ ರನ್ನಿನ ಸೇರ್ಪಡೆಯಾಗ್ತಾ ಇಲ್ಲ. ಮತ್ತೊಮ್ಮೆ ವಿಕೆಟ್ ಪತನವಾಗ್ತಾ ಇದೆ. ಉದಯೋನ್ಮುಖ ಆಟಗಾರ ತಿಪ್ಪೇಸ್ವಾಮಿಯವರ ವಿಕೆಟ್ ಪತನವಾಗ್ತಾ ಇದೆ. ಬೌಲ್ಡ್ ನ ಮೂಲಕ ಜಯಣ್ಣ ಬೌಲ್ಡ್ ಮಾಡುವುದರ ಮೂಲಕ ತಂಡಕ್ಕೆ ಆಸರೆಯಾಗುತ್ತಾ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಆಟಗಾರನಾಗಿ ಪಾಂಡು ಕಳೆದ ಶಿರಾ BPL ನಲ್ಲಿ ಮಿಂಚಿದಂತಹ ಆಟಗಾರ, ಶಿರಾ ಗ್ರಾಮಾಂತರ ಪರಿಸರ ಕಂಡಂತಹ ಶ್ರೇಷ್ಠ ಆಟಗಾರರಲ್ಲಿ ಕೂಡ ಒಬ್ಬರು ಪಾಂಡು ಇದೀಗ ಅಂಕಣದಲ್ಲಿ. ಉತ್ತಮ ಜಾಣ್ಮೆಯುತ ಎಸೆತ ಸಾಕ್ತಾ ಇದೆ ಜಯಣ್ಣರವರಿಂದ. ಉತ್ತಮ ಸಿಲ್ಲಿ ಪಾಯಿಂಟ್ ನತ್ತ ಡ್ರೈವ್ ಮಾಡಿದ್ದಾರೆ ಪಾಂಡವರು. ಹಾಗಾಗಿ 1 ರನ್ ಸೇರ್ಪಡೆ ಆಗ್ತಾ ಇದೆ. 1 ರನ್ ಓವರ್ನ ಪೂರ್ಣತೆ ಸಾಕ್ತಾ ಇದೆ. 1 ಓವರ್ನ ಮುಕ್ತಾಯಕ್ಕೆ PCC ತಂಡದ ಒಟ್ಟು ಮೊತ್ತ
5. ಈ ಒಂದು ಪಿಸಿಸಿ ತಂಡದ ಪ್ರೋತ್ಸಾಹಕರಾಗಿ ಇಲ್ಲಿಯವರೆಗೆ ಈ ಒಂದು ತಂಡವನ್ನ ಕರೆತಂದು ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶವನ್ನ ನೀಡಿದಂತಹ ಮಾಲೀಕರಾದಂತಹ ವೆಂಕಟರಾಜು, RP ರಾಜು ಮತ್ತು ಅವರಾದಿಯಾಗಿ ಸಹಕರಿಸಿದ ಎಲ್ಲ ಆಟಗಾರರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಲವಾದ ಕವರ್ಸ್ನತ್ತ ಹೊಡೆತ 2 ರನ್ಗಳ ಪೂರ್ಣ ಓಟ ಸಾಗ್ತಾ ಇದೆ ಪಾಂಡೂರವರ ಅಮೋಘ ಬ್ಯಾಟಿಂಗ್ನ ಮೂಲಕ. ಮಧು 2ನೇ ಓವರ್ನ ಎಸೆತಗಾರಿಕೆ ವಿಭಾಗದಲ್ಲಿ. ಒಂದು ಸಿಕ್ಸರ್ಗೆ 100 ರೂಪಾಯಿಯನ್ನು ಒಂದು ಘೋಷಣೆ ಮಾಡ್ತಾ ಇದ್ದಾರೆ ಶಂಕರ್ ಅವರು. ಮತ್ತೊಂದು ತಟ್ಟಿ ಮುಟ್ಟಿ ಆಡುವಂತಹ ಪ್ರಕ್ರಿಯೆ ಸಾಗ್ತಾ ಇದೆ ಪಾಂಡೂರವರ ಬ್ಯಾಟ್ನಿಂದ. ಮತ್ತೊಮ್ಮೆ ಜೋಡಿ ರನ್ಗಳ ಸೇರ್ಪಡೆ ಪಿಸಿಸಿ ತಂಡಕ್ಕೆ. ನೋಬಾಲ್ ಎನ್ನುವ ಒಂದು ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿಗಳು ಆಗಿರುವಂತಹ ರಾಘವೇಂದ್ರ ಅವರು ಇದೀಗ ವೇದಿಕೆ ಪ್ರವೇಶ ಮಾಡಿದ್ದಾರೆ. ಅವ್ರಿಗೂ ಕೂಡ ಸಂಘಟಕರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ಯಾವುದೇ ವಾದ ವಿವಾದಗಳನ್ನ ತೀರ್ಪುಗಾರರತ್ತ ಮಾಡಬೇಡಿ. ನೋಬಲ್ ಅಲ್ವಾ ಸರ್? ಕಳೆದ 2 ದಿನಗಳಿಂದ ಕೂಡ ನಿಖರತೆಯ ಬದ್ಧತೆಯ ತೀರ್ಪುಗಾರಿಕೆಯನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ ರಾಜೀವಣ್ಣ ಮತ್ತು ಭೋಜಣ್ಣರವರು. ದಯಮಾಡಿ ಯಾವುದೇ ವಾದ ವಿವಾದಗಳು ಬೇಡ. ಸಾಕಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ತೀರ್ಪುಗಾರರಾಗಿ ಕೆಲಸ ಮಾಡಿದವರವರು. ಇದೀಗ ಎಸೆತಗಾರಿಕೆ ವಿಭಾಗದಲ್ಲಿ ಬದಲಾವಣೆಯನ್ನ ಬಯಸಿ ಯಶವಂತ ಜವಾಬ್ದಾರಿಯನ್ನ ನೀಡುವಂತ ಆಟಗಾರನಾಗಿ ಇದೀಗ ಬೌಲಿಂಗ್ ಎಂಡ್ನಲ್ಲಿ ಕ್ಯಾಚ್. ಪಾಂಡು ಕ್ಯಾಚ್ ನೀಡಿ ಇದೀಗ ಪೆವಿಲಿಯನ್ ಹತ್ತ ಸಾಕ್ತಾ ಇದ್ದಾನೆ. ಈ ಒಂದು ನಿರಾಶಾದಾಯಕ ಆಟಕ್ಕೆ ಸ್ಫೂರ್ತಿ ತುಂಬುವಂತಹ ಸಲುವಾಗಿ ಮತ್ತೊಬ್ಬ ಪಿಸಿಸಿ ತಂಡದ ಆಟಗಾರ ಇದೀಗ ಅಂಕಣದತ್ತ ಶ್ರೀಧರ. ದಯಮಾಡಿ ಆದಷ್ಟು ಬೇಗ ಬೇಗ ಪಂದ್ಯಾಟ ಸಾಗಬೇಕು. ಮತ್ತೊಂದು ಚುಕ್ಕಿ ಎಸೆತ ಯಶವಂತ್ ರವರಿಂದ. ಈ ಒಂದು ಪಂದ್ಯದಲ್ಲಿ ಫೀಲ್ಡಿಂಗ್ ಪ್ರಕ್ರಿಯೆಯನ್ನು ಮಾಡುತ್ತಿರುವಂತಹ ತಂಡ
ಮುಂದಿನ ಬಾರಿ ಬೋವಿ ಪ್ರೀಮಿಯರ್ ಲೀಗ್ ಆವೃತ್ತಿ 4 ಮಾಡುವಂತಹ ಜವಾಬ್ದಾರಿ ಹೊತ್ತಂತಹ ತಂಡ. ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾವೆ ಅವರಿಗೆ. ಮತ್ತೊಮ್ಮೆ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ ಶ್ರೀಧರ. ಔಟ್ ಆಗಿ ಪೆವಿಲಿಯನ್ ಅತ್ತ. ಈ ಒಂದು ಪಂದ್ಯಾಟಗಳಿಗೆ ಯಶಸ್ವಿಯಾದಂತಹ ನಿಖರತೆಯ ಅಂಕಿಅಂಶ ಪಟ್ಟಿಯನ್ನ ಸಿದ್ಧಪಡಿಸುತ್ತಿರುವಂತಹ ಮನೂರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಯಶವಂತ, ಇದೀಗ ರಂಗನಾಥನತ್ತ ಎಳೆದು ಬಾರಿಸಿದ್ರು. ಬೌಂಡರಿಯತ್ತ ಚೆಂಡು 4 ರನ್ನ ಸೇರ್ಪಡೆ ಮಾಡಿಕೊಡ್ತಾ ಇದೆ. ಒಂದು ಬಲವಾದ ಹೊಡೆತ. ಬೌಂಡರಿ ಮುಖೇನ 4 ರನ್ ಸೇರ್ಪಡೆ ಪಿಸಿಸಿ ತಂಡದ ಖಾತೆಗೆ. ದಯಮಾಡಿ ಆದಷ್ಟು ಬೇಗ ಬೇಗ ಪಂದ್ಯಾಟ ಸಾಗಬೇಕು. ಸೂರ್ಯ ಮರೆಯಾಗುವಂತಹ ಪ್ರಕ್ರಿಯೆಯಲ್ಲಿದ್ದಾನೆ. ವೈಡ್ ಎನ್ನುವ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ಮತ್ತೊಂದು ತರವಲ್ಲದ ಎಸೆತದ ಮುಖೇನ ಟೀಮ್ ಕ್ಷತ್ರಿಯ ಉಚಿತವಾದ ರನ್ನನ್ನ ಸೇರ್ಪಡೆ ಮಾಡಿಕೊಡ್ತಾ ಇದೆ ಪಿಸಿಸಿ ತಂಡಕ್ಕೆ. ಮತ್ತೊಮ್ಮೆ ಎಳೆದು ಬಾರಿಸಿದ್ರು. ಚೆಂಡಿನ ಗತಿ ಬದಲಾಗಿ ಯಾವುದೇ ರನ್ನಿನ ಸೇರ್ಪಡೆ ಆಗ್ತಾ ಇಲ್ಲ. ಇದು ಅರಸೀಕೆರೆ 4 ಮ್ಯಾಚು ಅವರು 4 ಹೊಡೆದ್ರು ಕಂಟಿನ್ಯೂ. ಒಳ್ಳೆ ಅವ್ರಿಗೆ ಡೈರೆಕ್ಟ್ಗೆ ಸೆಮಿಗೆ ಅವರು ಈಗ ಸ್ಕೋರ್ ನೋಡ್ಬಿಟ್ಟು ರನ್ ರೇಟ್ ಮೇಲೆ ಕೆಲವ್ರನ್ನ ಮೇಲ್ತಾರೆ. ಆ ಬಾಲಲ್ಲಿ ಒಬ್ರು ಈ ಬಾಲಲ್ಲಿ ಒಬ್ರು ಡೈರೆಕ್ಟ್ ಸೆಮಿಗೆ ಹೋಗ್ಬಿಡ್ತಾರೆ. ಇನ್ನು ಮಿಕ್ದವ್ರನ್ನ ರನ್ ರೇಟ್ ಮೇಲೆ ತಗೊಂಡೋಗ್ತಾರೆ. ಎಷ್ಟು ಟೀಮ್ ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ. ಇವತ್ತು ಎಷ್ಟು ಮ್ಯಾಚ್ ಅದು ಟೋಟಲ್ ಇದು 11 ಮಾತ್ರ ಬರೀ 6 ಆಗಿದ್ದು. ಹೌದೌದು. ನಾಳೆ ನಿನ್ನೆ ಎಷ್ಟು ಗೊತ್ತಾ 12 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಫಸ್ಟ್ ಮ್ಯಾಚ್. ತಂಡದ ಒಟ್ಟು ಮೊತ್ತ 15. ಮತ್ತೊಮ್ಮೆ ಶಂಕರ್ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಒಂದು ಸಿಕ್ಸರ್ಗೆ 100 ರುಗಳ ಕೊಡುಗೆಯನ್ನ ನೀಡುವ ಸಲುವಾಗಿ. ಉತ್ತಮ ಜಾಣ್ಮೆಯುತ ಎಸೆತಗಾರಿಕೆ ನಡೀತಾ ಇದೆ ಕ್ಷತ್ರಿಯ ತಂಡದ ಆಟಗಾರನಿಂದ. ಉತ್ತಮ ಪ್ರದರ್ಶನ ಡಾಟ್ ಸ್ಪೆಲ್ನ ಮೂಲಕ. ಮತ್ತೊಮ್ಮೆ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ ರಂಗನಾಥ. ರಿವರ್ಸ್ ಹೊಡೆತಗಳಿಗೆ ಮುನ್ನುಗ್ಗುತ್ತಾ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ. ಉತ್ತಮ ಜಾಣ್ಮೆಯುತ ಎಸೆತಗಾರಿಕೆ ಸಾಗ್ತಾ ಇದೆ. ಜಯಣ್ಣ, ಹಿರಿಯ ಆಟಗಾರ ಜಯಣ್ಣರವರಿಂದ ಉತ್ತಮ ಬೌಲಿಂಗ್ ಪ್ರದರ್ಶನ ಸಾಗ್ತಾ ಇದೆ. ಎಳೆದು ಬಾರಿಸಿದ್ರು, ಸಂಶಯವಿಲ್ಲದೆ ಸಿಕ್ಸರ್ ಆಗಿ ಈ ಚೆಂಡು ಪಿಸಿಸಿ ಖಾತೆಗೆ 6 ರನ್ನಿನ ಸೇರ್ಪಡೆ ಮಾಡಿಕೊಡ್ತಾ ಇದೆ. ಸಿಕ್ಸರ್. ಈ ಒಂದು ಪಂದ್ಯಾಟದ ಮುಖೇನ ಬೋವಿ ಸಮುದಾಯದ ಅತ್ಯಂತ ಪ್ರಬುದ್ಧ ಆಟಗಾರರು ಹೊರಹೊಮ್ಮುತ್ತಾ ಇದ್ದಾರೆ. ಒಂದು ರನ್ನಿನ ಯಶಸ್ವಿ ಓಟ ಸಾಗ್ತಾ ಇದೆ. 1 ರನ್ ಸೇರ್ಪಡೆ ಪಿಸಿಸಿ ಖಾತೆಗೆ. ಈ ಒಂದು ಪಂದ್ಯಾಟದ
ನೇರ ಪ್ರಸಾರವನ್ನ ಯೂಟ್ಯೂಬ್ ಮೂಲಕ ಪಸರಿಸುವ ಮೂಲಕ ಈ ಒಂದು ಪಂದ್ಯಾಟಕ್ಕೆ ಅನುವು ಮಾಡಿಕೊಡ್ತಿರ್ತಕ್ಕಂಥ ಸಿ ಸ್ಪೋರ್ಟ್ಸ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. 12 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ ಇದೆ. ಇನ್ನು ಕೂಡ ಆಶಾದಾಯಕ ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ ಪಿಸಿಸಿ ತಂಡ. ಇಂತಹ ಸಾಕಷ್ಟು ಪಂದ್ಯಾಟಗಳಲ್ಲಿ ತಮ್ಮ ಅಮೋಘ ಬ್ಯಾಟಿಂಗ್ನಿಂದ ಜಯ ಪಡೆದುಕೊಂಡಂತಹ ತಂಡ ಪಿಸಿಸಿ ತಂಡವನ್ನ ಕಟ್ಟಿ ಹಾಕುವಂತ ಪ್ರಕ್ರಿಯೆಯಲ್ಲಿ ಟೀಮ್ ಕ್ಷತ್ರಿಯ 22 ರನ್. ಇದೀಗ ಬೌಲಿಂಗ್ ದಾಳಿಯಲ್ಲಿ ಗಿರೀಶ್, ಕ್ಷತ್ರಿಯ ತಂಡದ ಉದಯೋನ್ಮುಖ ಆಟಗಾರ ಗಿರೀಶ್ ಬೌಲಿಂಗ್ ಜವಾಬ್ದಾರಿಯಲ್ಲಿ ಇದೀಗ ತನ್ನ ಬೌಲಿಂಗ್ ದಾಳಿಯನ್ನ ನಡೆಸಲು ಸಿದ್ಧರಾಗಿದ್ದಾರೆ. ಮತ್ತೊಂದು ಬಲವಾದ ಹೊಡೆತ, ಸಿಕ್ಸರ್. ಯಾವುದೇ ಸಂಶಯವಿಲ್ಲದೆ ಚೆಂಡು ಸೀಮಾ ರೇಖೆಯನ್ನ ಒಂದೇ ಬಾರಿ ಕ್ರಮಿಸಿ 6 ರನ್ನಿನ ಸೇರ್ಪಡೆ ಮಾಡಿಕೊಡ್ತಾ ಇದೆ ರಂಗನಾಥನ ಬಲವಾದ ಹೊಡೆತದ ಮುಖೇನ. ಮತ್ತೊಂದು ಬಲವಾದ ಹೊಡೆತ, ಒಂದು ಓಟ ಸಂಪೂರ್ಣವಾಗಿ 2 ಕೂಡ ಸಾಧ್ಯತೆ ಇತ್ತು, ಆದರೆ ವಿಫಲತೆ. ರನ್ಔಟ್ ಆಗಿ ರಂಗನಾಥ ಪೆವಿಲಿಯನ್ ಹತ್ತ ಸಾಕ್ತಾ ಇದ್ದಾನೆ. ದಯಮಾಡಿ ಪಂದ್ಯಾಟವನ್ನ ಬೇಗ ಮುಕ್ತಾಯಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ತೀರ್ಪುಗಾರರು ಅನುವು ಮಾಡಿಕೊಡ್ಬೇಕು. ತೀರ್ಪುಗಾರಿಕೆಯನ್ನ ಇದೀಗ ತೃತೀಯ ತೀರ್ಪುಗಾರರಿಗೆ ಸಲ್ಲಿಸ್ತಾ ಇದ್ದಾರೆ ತೀರ್ಪುಗಾರರು. ಗ್ರೀನ್ ಕಲರ್ ಹ್ಯಾಟ್ ಹಾಕಿರುವಂತಹ ಆಟಗಾರ ಔಟ್ ಎನ್ನುವ ಸೂಚನೆಯನ್ನ ಥರ್ಡ್ ಅಂಪೈರ್ ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ಅದನ್ನ ತೋರಿಸುವಂತಹ ಪ್ರಕ್ರಿಯೆ ಸಾಗ್ತಾ ಇದೆ. ದಯಮಾಡಿ
ಮತ್ತೊಮ್ಮೆ ಈ ಒಂದು ಐತಿಹಾಸಿಕ ಬೋವಿ ಯುವ ಸಮ್ಮಿಲನದ ಕಾರ್ಯಕ್ರಮಕ್ಕೆ ತಮ್ಮ ಕೊಡುಗೆಯನ್ನ ನೀಡಿದಂತಹ ಈ ಭಾಗದ ಜನಪ್ರಿಯ ಮುಖಂಡರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ತಂಡದ ಮಾಲೀಕರಿಗೆ, ಆಟಗಾರರಿಗೆ ಅಭಿನಂದಿಸುವ ಸಲುವಾಗಿ ಕೆಲವೇ ನಿಮಿಷಗಳಲ್ಲಿ ಸಂಘಟಕರ ವತಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತೆ. ದಯಮಾಡಿ ಎಲ್ಲರೂ ಕೂಡ ಅದನ್ನ ಕಣ್ತುಂಬಿಕೊಳ್ಳಬೇಕು. ದಯಮಾಡಿ ವೇದಿಕೆಯಲ್ಲಿರ್ತಂತ ಆಟಗಾರರು ಸಹಕಾರ ಮಾಡಬೇಕು. ಥರ್ಡ್ ಅಂಪೈರ್ನಲ್ಲಿ ಈ ಒಂದು ತೀರ್ಪುಗಾರಿಕೆಯನ್ನ ನೋಡ್ತಾ ಇದ್ದಾರೆ. ಅವರು ಒಂದು ತೀರ್ಪನ್ನ ನೀಡ್ತಾ ಇದ್ದಾರೆ. ದಯಮಾಡಿ ಅಂಪೈರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಯಾರಾದ್ರೂ ಒಬ್ರು ಅಂಪೈರ್ ದಯಮಾಡಿ ವೇದಿಕೆಗೆ ಆಗಮಿಸಿ ಆ ಒಂದು ಡಿಸ್ಪ್ಲೇಯನ್ನ ತಾವು ಕಂಡು ನಿಮ್ಮ ತೀರ್ಮಾನವನ್ನ ನೀಡಬೇಕು. ಯಾಕಂದ್ರೆ ಥರ್ಡ್ ಅಂಪೈರ್ನಲ್ಲಿ ಈ ಒಂದು ತಂತ್ರಾಂಶ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ಆ ತೀರ್ಪುಗಾರಿಕೆಯನ್ನ ನೀವೇ ನೋಡಿ ಆ ಒಂದು ತೀರ್ಮಾನವನ್ನ ನೀಡಬೇಕು. ಆಯ್ತು ಸರ್, ಆಯ್ತು. ದಯಮಾಡಿ ವೇದಿಕೆಯನ್ನ ತೆರವುಗೊಳಿಸಬೇಕು. ರಂಗನಾಥ್ ಔಟ್ ಎನ್ನುವ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಅಸಂಬದ್ಧ ತೀರ್ಪುಗಾರಿಕೆ ಬರ್ತಾ ಇಲ್ಲ. ದಯಮಾಡಿ ಇದೊಂದು ಉತ್ತಮ ತೀರ್ಪುಗಾರಿಕೆ. ದಯಮಾಡಿ ವೇದಿಕೆಯಲ್ಲಿ ಈ ತರಹ ವಾಗ್ವಾದಗಳು ನಡೆಯೋದು ಬೇಡ. ದಯಮಾಡಿ ಪರಮ ಪೂಜ್ಯರು ಆಗಮಿಸ್ತಿದ್ದಾರೆ. ದಯಮಾಡಿ ಈ ನಿಟ್ಟಿನಲ್ಲಿ ಪಿಸಿಸಿ ತಂಡದವರು ಸಹಕರಿಸಬೇಕು. ದಯಮಾಡಿ ಪಂದ್ಯಾಟ ಸಾಗಲಿ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇವೆ. ಗಿರೀಶ್ ಮತ್ತೊಮ್ಮೆ ದಾಳಿಯಲ್ಲಿ ಮತ್ತೊಮ್ಮೆ ಜಾಣ್ಮೆಯುತ ಎಸೆತ ಸಾಕ್ತಾ ಇದೆ ಗಿರೀಶ್ ರವರಿಂದ. ಮತ್ತೊಂದು ಬಲವಾದ ಹೊಡೆತ, ಆದರೆ ಬೌಲರ್ನ ಯಶಸ್ವಿ ದಾಳಿ ಚೆಂಡು ತನ್ನ ಕೈಯಲ್ಲಿಗೆ ಸಾಕ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಕ್ತಾ ಇದೆ. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ.
2 ರನ್ನಿನ ಯಶಸ್ವಿ ಓಟ ಸಾಗಿ 2 ರನ್ ಸೇರ್ಪಡೆಯಾಗ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಇಲ್ಲಿಯವರೆಗೆ ಪಿಸಿಸಿ ತಂಡ ತನ್ನ ಖಾತೆಯಲ್ಲಿ 31 ರನ್ ಅನ್ನ ಕಲೆ ಹಾಕೊಂಡಿದೆ. ಇನ್ನೆಷ್ಟು ಬೇಕು? 25 ಬೇಕಲ್ಲ? 6 ಎಸೆತ 20 6 ಎಸೆತಗಳಲ್ಲಿ 25 ರನ್ನಿನ ಅವಶ್ಯಕತೆ ಪಿಸಿಸಿ ತಂಡಕ್ಕೆ. ಇನ್ನು ಕೂಡ ಆಶಾದಾಯಕ ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ ಪಿಸಿಸಿ ತಂಡ. ಉತ್ತಮ ಜೊತೆಯಾಟ ಕೂಡ ಈ ಒಂದು ಹಂತದಲ್ಲಿ ನಿರೀಕ್ಷಿಸಬಹುದು. ಸಚಿನ್, ಮಂಜು ಸ್ಕ್ರೀಸ್ನಲ್ಲಿ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ. ಉತ್ತಮ ಪ್ರದರ್ಶನ ಕೂಡ ಕ್ಷೇತ್ರ ರಕ್ಷಕ ತಂಡವಾದಂತಹ ಕ್ಷತ್ರಿಯ ಶಿವಮೊಗ್ಗ ತಂಡದಿಂದ ಸಾಗ್ತಾ ಇದೆ. ಎಳೆದು ಬಾರಿಸಲು ಹೋಗಿ ಮತ್ತೊಮ್ಮೆ ಮಂಜು ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ. 4 ಎಸೆತಗಳಲ್ಲಿ 25 ರನ್ನಿನ ಅವಶ್ಯಕತೆ ಸಾಗ್ತಾ ಇದೆ. ಮೂರು ಎಸೆತಗಳು ಡಾಟ್ ಆಗಿ ಪಂದ್ಯವನ್ನ ಒಂದು ತಂಡಕ್ಕೆ ವಾಲುವಂತಹ ಒಂದು ಲಕ್ಷಣವನ್ನ ವಿಕೆಟ್ ಬೋಲ್ಡ್ ಆಗ್ತಾ ಇದ್ದಾರೆ ಮಂಜು. 4 ಎಸೆತಗಳಲ್ಲಿ ಕೂಡ ಶೂನ್ಯ ಸಂಪಾದನೆಯನ್ನ ಮಾಡಿ ಅಗಲವಾದ ಎಸೆತ ಅನ್ನೋ ಒಂದು ಸೂಚನೆಯನ್ನ ರವಾನಿಸಿದ ತೀರ್ಪುಗಾರರು. ಕೊನೆಯ ಅಂತಿಮ ಒಂದೇ ಒಂದು ಎಸೆತ ಬಾಕಿ ಇದೆ. ಒಂದು ಎಸೆತ 23 ಓಟ. ಎಳೆದು ಬಾರಿಸಿದ್ದಾರೆ. ಚೆಂಡು ಗಗನದಿಂದ ಸಾಗಿ ಕ್ಯಾಚ್ ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. ಹೀಗಾಗಿ ಇದೀಗ ವಿಜಯಶಾಲಿ ತಂಡವಾಗಿ ಹೊರಹೊಮ್ತಾ ಇದೆ ಟೀಮ್ ಕ್ಷತ್ರಿಯ ಶಿವಮೊಗ್ಗ. ದಯಮಾಡಿ ಎಲ್ಲ ಆಟಗಾರರು, ಕ್ರೀಡಾ ಪ್ರೋತ್ಸಾಹಕರು ವೇದಿಕೆಯ ಮುಂಭಾಗ ಆಗಮಿಸಬೇಕು. ಈ ಒಂದು ಪಂದ್ಯಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಾಲೀಕರಿಗೆ, ಕ್ರೀಡಾಪಟುಗಳಿಗೆ, ತಂಡದ ಪ್ರೋತ್ಸಾಹಕರಿಗೆ ಅಭಿನಂದನಾ ಪತ್ರಗಳು ಮತ್ತು